ಸಹೃದಯರೇ, ಶರಣಾರ್ಥಿಗಳು. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ದಿವ್ಯ ಚರಣಕ್ಕೆ ಅರ್ಪಿಸುತ್ತಿರುವ ವಚನ ನಾದ ಸಿರಿಯ ಸರಣಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬಸವತತ್ವ ಅನುಭಾವ ಕೇಂದ್ರ ಬೆಳಗಾವಿಯ ಪೂಜ್ಯ ಮಾತೆ ವಾಗ್ದೇವಿ ತಾಯಿ ಇವರಿಂದ ವಚನ ನಿರ್ವಚನ ಹಾಗೂ ವಚನಕ್ಕೆ ರಾಗ ಸಂಯೋಜಿಸಿ ಸಿರಿಕಂಠದಿಂದ ಹಾಡಿದ್ದಾರೆ ವಿದುಷಿ ಪಾವನಿ ಕಾಶಿನಾಥ್, ಬೆಂಗಳೂರು. ಬನ್ನಿ, ಎಲ್ಲರೂ ಕೇಳಿ ಆನಂದಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಧ್ಯಾತ್ಮ ಬಂಧುಗಳೇ, ತಮಗೆಲ್ಲ ಭಕ್ತಿಯ ಶರಣಾರ್ಥಿಗಳು. ವಚನನಾದ ಸಿರಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಜೀವನ ಅಂದರೆ ಹುಟ್ಟು ಸಾವಿನ ನಡುವೆ ಒಂದು ಸಮಯ. ಆ ಸಮಯವೇ ನಮ್ಮ ಬಾಳು ಅಂತ ಅನ್ನಿಸ್ಕೊಳ್ಳುತ್ತೆ. ಈ ನಮ್ಮ ಬಾಳು ಹುಟ್ಟಿನಿಂದ ಪ್ರಾರಂಭ ಆಯಿತು ಅಲ್ವಾ? ಹುಟ್ಟುವ ಮುನ್ನ ಅದು ಏನಾಗಿತ್ತು? ಇದು ಸಾವಿನಲ್ಲಿ ಕೊನೆಗೊಳ್ತಾ ಇದೆ. ಸಾವಿನ ಬಳಿಕ ಏನಾಗುತ್ತೆ? ಇದು ಎರಡು ದೊಡ್ಡ ಪ್ರಶ್ನೆಗಳು. ಮೊದಲು ಏನಿತ್ತು, ಸತ್ತ ನಂತರ ಏನಾಗ್ತದೆ? ಇವೆರಡು ಪ್ರಶ್ನೆಗಳಿಗೆ ನಮ್ಗೆ ಯಾರಿಗೂ ಸ್ಪಷ್ಟವಾಗಿ ನಿಖರವಾಗಿ ಉತ್ತರ ಗೊತ್ತಿಲ್ಲ, ಗೊತ್ತಾಗ್ತಾನೂ ಇಲ್ಲ. ಇದು ನಮ್ಮ ತಿಳುವಳಿಕೆಗೆ ನಿಲುಕದ ಸಂಗತಿಯಾಗಿ ನಿಂತಿದೆ. ಇದು ಸತ್ಯನೂ ಹೌದು, ಸಹಜನೂ ಹೌದು. ಅದಕ್ಕೆ ಗೀತೆ ಬಹಳ ಸುಂದರವಾಗಿ ಹೇಳುತ್ತೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಂ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯವ ತತ್ರ ಕಾ ಪರಿದೇವನ. ಜನಿಸುವ ಮುನ್ನ ಅಗೋಚರ, ಅವ್ಯಕ್ತ. ಹುಟ್ಟಿದ ಮಧ್ಯದಲ್ಲಿ ಮಾತ್ರ ಒಂದಿಷ್ಟು ಗೋಚರ ಆಗುತ್ತೆ. ನಿಧನ ನಂತರ ಅದು ಅಗೋಚರನೇ. ಇದಕ್ಕೆ ಸುಮ್ಮನೆ ಯಾಕೆ ವ್ಯಥೆ ಪಡೋದು, ಶೋಕಿಸೋದು ಯಾಕೆ ಅಂತ ಗೀತೆ ಪ್ರಶ್ನೆ ಮಾಡುತ್ತೆ. ಇದು ನಿಜವಾಗ್ಲೂ ಸತ್ಯ ಅನಿಸುತ್ತಲ್ವ? ಈ ರೂಪುಗೊಂಡಿರೋ ಜಗತ್ತು, ಜಗದ ಜನರ ಜೀವನ, ಅದರ ಆದಿ ಅಂತ್ಯ ಎರಡೂ ರಹಸ್ಯವಾಗೇ ಇದೆ. ಮಧ್ಯದಲ್ಲಿ ಮಾತ್ರ ಇದು ಪ್ರಕಟಗೊಂಡಿದೆ. ಎಲ್ಲ ಪ್ರಾಣಿಗಳು ಜನಿಸೋ ಮುನ್ನ ಅಗೋಚರ, ಅವ್ಯಕ್ತವಾಗೇ ಇದ್ದು ಪ್ರಕೃತಿಯ ಗರ್ಭದಲ್ಲಿತ್ತು ಅಂತಾರೆ ಕೆಲವರು. ಹುಟ್ಟಿ ಬಂದ ಬಳಿಕ ಮಧ್ಯದಲ್ಲಿ ಮಾತ್ರ ವ್ಯಕ್ತ ಆಗಿ ಗೋಚರಿಸುತ್ತೆ, ಆಟ ಆಡುತ್ತೆ, ಲೀಲೆ ಅಂತಾರೆ. ಮತ್ತೆ ಕಡೆಗೆ ನಿಧನವಾದಾಗಲೂ ಅವ್ಯಕ್ತಗೊಂಡು ಅಗೋಚರ ಆಗಿಬಿಡುತ್ತೆ. ಅಂದರೆ ಪ್ರಕೃತಿಯ ಗರ್ಭದಲ್ಲಿ ಲಯ ಆಗಿಬಿಡುತ್ತೆ. ಹೀಗಿರುವಾಗ ಚಿಂತೆ, ಶೋಕಕ್ಕೆ ಒಳಗಾಗದೆ ನಮಗೆ ಹುಟ್ಟು ಸಾವಿನ ನಡುವೆ ಸಿಕ್ಕಿರೋ ಒಂದು ಜೀವನ ಏನಿದೆ, ಅದನ್ನು ಸುಂದರವಾಗಿ ರೂಪಿಸ್ಕೊಳ್ಬೇಕು. ಈ ಬಾಳೆಂಬ ಚಲನಚಿತ್ರದ ಬಗ್ಗೆ ಸರಿಯಾಗಿ ಯೋಚಿಸಿ ತಿಳುವಳಿಕೆಯಿಂದ ಅದು ಸುಂದರಗೊಳಿಸ್ಕೊಳ್ಬೇಕು. ನಮ್ಮ ಜೀವನ ಪರದೆ ಮೇಲೆ ಅದೆಷ್ಟೋ ಬಗೆಯ ಛಾಯೆಗಳು ಚಿತ್ರವಾಗಿ ಬಂದು ಹೋಗ್ತಾ ಇರ್ತವೆ. ನಾವು ಅದನ್ನು ಗಮನಿಸಬೇಕು. ಈ ನಮ್ಮ ಜೀವನ ಸುಖಾಂತ ಮಾಡಿಕೊಳ್ಬೇಕು ಅಥವಾ ಅಜ್ಞಾನದಿಂದ ದುಃಖಾಂತ ಮಾಡಿಕೊಳ್ಬೇಕು, ನಾವೇ ನಿರ್ಧರಿಸಬೇಕು ಅಂತಾರೆ. ಆದ್ದರಿಂದ ನಾವಿವತ್ತು ಈ ಹುಟ್ಟು ಸಾವಿನ ನಡುವಿನ ಜೀವನದ ಚಲನಚಿತ್ರ ಹೇಗಿದೆ ನಾವೇ ನೋಡೋಣ. ಪರಮಜ್ಞಾನಿಗಳಾದ ವೈರಾಗ್ಯಮೂರ್ತಿ ಅನಿಸಿದ್ದ ಶರಣ ಚಂದಿಮರಸರ ವಚನದ ಆಧಾರದಿಂದ ತಿಳ್ಕೊಳ್ಳೋಣ. ವಚನ ಹೀಗಿದೆ: ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ, ಕಾಡ್ಗಿಚ್ಚು, ರಕ್ಕಸಿ, ಕಾಡಾನೆಗಳು 4 ದೆಸೆಯಲ್ಲಟ್ಟುತ್ತ ಬರೇ ಅದ ಕಂಡು, ಭಯದಿಂದ ಹೋಗ ದೆಸೆಯಿಲ್ಲದೆ ಬಾವಿಯ ಕಂಡು, ತಲೆಯೂರಿ ಬೀಳುವಲ್ಲಿ ಹಾವ ಕಂಡ.
ಇಲಿ ಕಡಿದ ಬಳ್ಳಿಯ ಹಿಡಿದು ನಿಲೆ ಜೇನು ಹುಳುಗಳು ಮೈಯ ನೂರುವಾಗ ಮೂಗಿನ ತುದಿಯಲ್ಲಿ ಒಂದು ಹನಿ ಮಧು ಬಂದು ಬೀಳೆ ಆ ಮಧುವ ಕಂಡು ಹಿರಿದಪ್ಪ ದುಃಖವನ್ನೆಲ್ಲ ಸೈರಿಸಿ ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಈ ಸಂಸಾರ ಸುಖ ವಿಚಾರಿಸಿ ನೋಡಿದಡೆ ದುಃಖ ಸಾಗರ. ಇದನ್ನರಿದು ಸಕಲ ವಿಷಯಗಳಲ್ಲಿ ಸುಖವಿಂತುಟೆಂದು ನಿರ್ವಿಷಯವಾಗಿ ನಿಂದ ನಿಲುವು ನೀನೇ ಸಿಮ್ಮಲಿಗೆಯ ಚೆನ್ನರಾಮ. ವಚನ ದೊಡ್ಡದಿದೆ, ಅದನ್ನು ಗಾಯನ ರೂಪದಲ್ಲಿ ಆಲಿಸೋಣ. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ ಕಾಡುಗಿಚ್ಚು ರಕ್ಕಸಿ ಕಾಡಾನೆಗಳು. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ ಕಾಡುಗಿಚ್ಚು ರಕ್ಕಸಿ ಕಾಡಾನೆಗಳು. ನಾಲ್ಕು ದೆಸೆಯಲ್ಲಟ್ಟುತ್ತ ಬರೆ ಕಂಡು, ಭಯದಿಂದ ಹೋಗದೆಸೆ ಇಲ್ಲದೆ ಬಾವಿಯ ಕಂಡು. ನಾಲ್ಕು ದೆಸೆಯಲ್ಲಟ್ಟುತ್ತ ಬರೆ ಕಂಡು, ಭಯದಿಂದ ಹೋಗದೆಸೆ ಇಲ್ಲದೆ ಬಾವಿಯ ಕಂಡು. ತಲೆಯ ನೂರಿ ಬೀಳುವಲ್ಲಿ ಹಾವ ಕಂಡು, ಇಲಿ ಕಡಿದ ಬಳ್ಳಿಯ ಹಿಡಿದು ನಿಲೆ. ತಲೆಯ ನೂರಿ ಬೀಳುವಲ್ಲಿ ಹಾವ ಕಂಡು, ಇಲಿ ಕಡಿದ ಬಳ್ಳಿಯ ಹಿಡಿದು ನಿಲೆ. ಜೇನ ಹುಳುಗಳು ಮೇಯ ನೂರುವಾಗ, ಮೂಗಿನ ತುದಿಯಲ್ಲಿ ಒಂದು ಹನಿ ಮಧು ಬಂದು ಬೀಳೆ. ಜೇನ ಹುಳುಗಳು ಮೇಯ ನೂರುವಾಗ, ಮೂಗಿನ ತುದಿಯಲ್ಲಿ ಒಂದು ಹನಿ ಮಧು ಬಂದು ಬೀಳೆ. ಆ ಮಧುವ ಕಂಡು ಹಿರಿದಪ್ಪ ದುಃಖವನ್ನೆಲ್ಲ ಸೈರಿಸಿ ನಾಲಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ. ಆ ಮಧುವ ಕಂಡು ಹಿರಿದಪ್ಪ ದುಃಖವನ್ನೆಲ್ಲ ಸೈರಿಸಿ ನಾಲಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ. ಈ ಸಂಸಾರ ಸುಖ ವಿಚಾರಿಸಿ ನೋಡಿದಡೆ ದುಃಖ ಸಾಗರ. ಈ ಸಂಸಾರ ಸುಖ ವಿಚಾರಿಸಿ ನೋಡಿದಡೆ ದುಃಖ ಸಾಗರ. ಇದನರಿದು ಸಕಲ ವಿಷಯಗಳಲ್ಲಿ ಸುಖವಿಂತುಂಟೆಂದು. ಇದನರಿದು ಸಕಲ ವಿಷಯಗಳಲ್ಲಿ ಸುಖವಿಂತುಂಟೆಂದು, ನಿರ್ವಿಷಯವಾಗಿ ನಿಂದ ನಿಲವು ನೀನೇ. ನಿರ್ವಿಷಯವಾಗಿ ನಿಂದ ನಿಲವು ನೀನೇ. ಸಿಮ್ಮಲಿಗೆಯ ಚೆನ್ನರಾಮ, ಸಿಮ್ಮಲಿಗೆಯ ಚೆನ್ನರಾಮ, ಸಿಮ್ಮಲಿಗೆಯ ಚೆನ್ನರಾಮ.
ಅವರು ಪರಮ ಪ್ರಸನ್ನತೆಯಿಂದ ಸತ್ಯವನ್ನು ಅರಿಯಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅವರ ಗುರುಗಳಾಗಿದ್ದ ನಿಜಗುಣ ಶರಣರ ಸನ್ನಿಧಿಯಲ್ಲಿ ಜೀವನದ ರಹಸ್ಯವನ್ನು ಅರಿತು ಆತ್ಮಜ್ಞಾನಿಗಳಾದರು ಅಂತ ಬರೀತಾರೆ. ಚಂದಿಮರಸರೇ ಹೇಳುವಂತೆ ವಿಷಯಗಳ ಬಿಟ್ಟು ಅವಿದ್ಯೆಯನ್ನು ಜಯಿಸಿ ತಮ್ಮ ತಾವರಿವ ಸಾಧನೆಯಲ್ಲಿ ಅವರು ತೊಡಗಿಕೊಂಡ್ರಂತೆ. ಕಲ್ಯಾಣಕ್ಕೂ ಬಂದು ಹೋಗಿ ಮಾಡ್ತಾ ಇದ್ದ ಚಂದಿಮರಸರು ಕಲ್ಯಾಣದ ಶರಣರ ತತ್ವ ಆದರ್ಶಗಳಿಂದ ಆಕರ್ಷಿತರಾಗಿ ಕಡೆಗೆ ಅಲ್ಲಿಯೇ ಹೋಗಿ ನೆಲೆಸ್ತಾರೆ. ಶರಣ ಮಡಿವಾಳ ಮಾಚಯ್ಯನವರಿಂದ ಜ್ಞಾನಪ್ರಸಾದ ಪಡೆದುಕೊಂಡು ಗುರು ಬಸವಣ್ಣನವರ ಡಿಂಗರಿಗರಾಗಿ ಚನ್ನಬಸವಣ್ಣನವರ ಅರಿವಿನ ಹಿರಿತನಕ್ಕೆ ತಲೆಬಾಗಿ ಹಿರಿಯ ಶರಣರಾಗಿದ್ದ ಚೆನ್ನಯ್ಯ, ಕಕ್ಕಯ್ಯನವರು, ದಾಸಯ್ಯನವರನ್ನು ಕಂಡು ಧನ್ಯರಾದೆ ಅಂತ ಬರೀತಾರೆ. ತಮ್ಮ ಆತ್ಮ ಬೆಳಗಿನಿಂದ ಸ್ವಯಂ ಪರಿಪೂರ್ಣ ಪರಮ ಚೈತನ್ಯದ ಮಹಾ ಬೆಳಗನರಿದು ಮೌನವಾಗಿ ನಿಂದ ಮಹಾನುಭಾವಿ ಚಂದಿಮರಸರು. ಇವರು ಮೂಲತಃ ಕೃಷ್ಣಾ ನದಿ ತೀರದ ಚೆಮ್ಮಲಿಗೆ ಎಂಬ ಗ್ರಾಮದವರು. ಅಲ್ಲಿ ಅವರ ನೆನಪಿಗಾಗಿ ಈಗಲೂ ಒಂದು ಪುಟ್ಟ ದೇಗುಲದಂತಹ ಸ್ಮಾರಕ ಇದೆ. ಸಿಮ್ಮಲಿಗೆ ಚೆನ್ನರಾಮ ಅನ್ನೋ ವಚನಾಂಕಿತವುಳ್ಳ ಅವರ 160 ವಚನಗಳು ಲಭ್ಯವಾಗಿದ್ದಾವೆ. ವಚನಗಳ ತುಂಬೆಲ್ಲ ಜ್ಞಾನ ಭಕ್ತಿ ವಿರಾಗದ ವಿಶೇಷ ಎಳೆಗಳನ್ನು ನಾವು ಕಾಣ್ತೀವಿ. ಆತ್ಮಜ್ಞಾನವೇ ಜೀವನದ ಸಾರಸತ್ವ ಎಂಬುದನ್ನು ಅವರ ಪ್ರತಿ ವಚನ ಸಾರ್ತಾ ಹೋಗುತ್ತೆ. ಪ್ರಸ್ತುತ ವಚನ ಸಹ ಸಕಲ ಮಾನವರ ಜೀವನದ ಪಯಣ ಹೇಗೆ ಸಾಗಿದೆ, ಅಲ್ಲಿ ಉಂಟಾಗ್ತಾ ಇರೋ ಸುಖ, ದುಃಖ, ನೋವು, ಸಂಕಟ, ಭಯ, ಭರವಸೆ, ಅಜ್ಞಾನ, ಆತಂಕಕ್ಕೆ ಕಾರಣ ಯಾವುದು ಅನ್ನೋದನ್ನು ಒಂದು ಸುಂದರ ಶಬ್ದ ಚಿತ್ರ ರೂಪಕವಾಗಿ ಎಳೆ ಎಳೆಯಾಗಿ ಈ ವಚನ ಬಿಡಿಸಿ ತೋರಿಸ್ತಾ ನಮ್ಮ ಮುಂದೆ ಒಂದು ದೃಶ್ಯ ಕಾವ್ಯದಂತೆ ಹರಿತಾ ಹೋಗುತ್ತೆ. ಮಾನವ ಜೀವನದ ಪ್ರಾರಂಭದಿಂದ ಅಂತ್ಯದವರೆಗೆ ಸಾಗುವ ಒಂದು ಚಲನಚಿತ್ರದಂತೆ ಈ ವಚನ ಮೂಡಿ ಬಂದಿದೆ. ಆತ್ಮ ಚೈತನ್ಯದ ಶುಭ್ರ ಅಗೋಚರ ಪರದೆಯ ಆಶ್ರಯದಲ್ಲಿ ಮನಸ್ಸು ಅನ್ನೋ ಪ್ರೊಜೆಕ್ಟರ್ ಮೂಲಕ ಅನೇಕ ಬಗೆಯ ಚಿತ್ತವೃತ್ತಿಗಳು ಮೂಡಿ ಆ ನೆಳಲು ಬೆಳಕಿನಾಟದ ಛಾಯಾಚಿತ್ರಗಳು ಮೂಡಿ ಬರ್ತವೆ ನಮ್ಮ ಜೀವನದಲ್ಲಿ. ಅರಿವಿನ ಅಗೋಚರ ವಿದ್ಯುತ್ ಶಕ್ತಿಯಾದ ಅರಿವಿನಿಂದ ಅದು ಪ್ರತಿಫಲಿಸ್ತಾ ಇರ್ತವೆ. ಈ ರೀತಿಯ ಜೀವನದ ಚಲನಚಿತ್ರ ನಮ್ಮನ್ನು ನಾವು ನೋಡಿಕೊಳ್ಳೋದು ಹೇಗೆ ಅನ್ನೋದನ್ನು ಸಾರ್ತಾ ಇದೆ. ಒಂದು ಸಿನಿಮಾ ನೋಡುವಾಗ ನಮ್ಮನ್ನು ನಾವು ಮರೆತು ಚಿತ್ರ ನೋಡಿ ಅಲ್ಲಿಯ ಸುಖ ದುಃಖಕ್ಕೆ ಮೇಲೆ ಸ್ಪಂದಿಸುವಂತೆ ಜೀವನದಲ್ಲಿಯೂ ಮೇಲೆ ಸ್ಪಂದಿಸಬೇಕು ಅಂತ ಸಾರ್ತಾರೆ. ನಮ್ಮ ಜೀವನ ಸಹ ನಿಜದರಿವಿನ ಇರುವಿಕೆಯನ್ನು ಅರಿಲಿಕ್ಕೆ ಬಂದಿದ್ದೀವಿ. ಆದರೆ ಅದನ್ನು ಮರೆತು ಅಜ್ಞಾನ ಸಂಸಾರದ ಚಿತ್ರವನ್ನೇ ಕಟ್ಟಿಕೊಂಡು ಹುಟ್ಟಿ ಸಾವಿನ ಜನ್ಮ ಚಕ್ರವನ್ನು ನಡೆಸ್ತಾ ಇದ್ದೀವಿ. ಹೀಗೆ ನಡೆಯೋದು ಸರಿಯಲ್ಲ ಅನ್ನೋ ಒಂದು ಚಿತ್ರಕಥೆಯನ್ನು ಈ ಕಥಾರೂಪಕವಾಗಿ ವಚನ ಸಾರ್ತಾ ಹೋಗುತ್ತೆ. ವಚನದ ಸಾಲು ಹೀಗಿದೆ: ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ, ಕಾಡ್ಗಿಚ್ಚು, ರಕ್ಕಸಿ, ಕಾಡಾನೆಗಳು 4 ದೆಸೆಯಲ್ಲಿ ಅಟ್ಟುತ್ತಾ ಬರ್ತಾ ಇದೆ. ಅದ ಕಂಡು ಹೋಗಲು ದೆಸೆಯಿಲ್ಲದೆ ಬಾವಿಯ ಕಂಡು ತಲೆಯ ನೂರಿ ಬೀಳುವಲ್ಲಿ ಹಾವ ಕಂಡೆ. ಈ 5 ಸಾಲು ನಮ್ಮ ಜೀವನ ಪಯಣದ ಅರ್ಧ ದಾರಿಯನ್ನು ಹೇಗೆ ನಡೆಸ್ತಾ ಇದ್ದೀವಿ, ಹೇಗೆ ಸಾಗಿಸ್ತಾ ಇದ್ದೀವಿ ಅನ್ನೋದನ್ನು ಕೆಲವು ಬೆಡಗಿನ ಶಬ್ದಗಳಿಂದ ತೋರಿಸ್ತಾ ಹೋಗುತ್ತೆ. ಒಂದು ಸುಂದರ ಪ್ರಸಂಗ ಇಲ್ಲಿ ತೆರೆಕೊಳ್ಳುತ್ತೆ. ಅರಣ್ಯದ ದಾರಿಯಲ್ಲಿ ಒಬ್ಬ ಪಯಣಿಗ ಹೊರಟಿದ್ದಾನೆ, ಅಥವಾ ನಾವು ಹೊರಟಿದ್ದೀವಿ ಅಂತ ತಿಳ್ಕೊಳ್ಳೋಣ. ಆಗ 6 ಹುಲಿಗಳ ಗುಂಪು ಎಡಗಡೆಯಿಂದ ಬರ್ತಾ ಇದೆ. ಅದನ್ನು ನೋಡಿ ಬಲಕ್ಕೆ ತಿರುಗಿದರೆ ಅಲ್ಲಿ 8 ಮದೋನ್ಮತ್ತ ಕಾಡಾನೆಗಳು ಎದುರಿಗೆ ಬರ್ತಾ ಇದೆ. ಇನ್ನು ಮುಂದೆ ನೋಡಿದರೆ ಎಲ್ಲವನ್ನು ನುಂಗಿಯೇ ಬಿಡುವೆ ಅನ್ನೋ ಒಬ್ಬ ಕಾಳ ರಕ್ಕಸಿ ಕಾಣ್ತಾ ಇದ್ದಾಳೆ.
ಇನ್ನು ಬಂದಾರಿಯಿಂದಲೇ ಹಿಂದೆ ಸರಿದು ಬಿಡೋಣ ಅಂತ ಹಿಂದಕ್ಕೆ ನೋಡಿದರೆ ಕಾಡುಗಿಚ್ಚು ಹೊತ್ತಿ ಉರಿತಾ ಇದೆ. ಹೀಗೆ ಎಡದಲ್ಲಿ, ಪಕ್ಕದಲ್ಲಿ, ಎದರಲ್ಲಿ, ಹಿಂದಿನಲ್ಲಿ, ಹೀಗೆ 4 ದಿಕ್ಕಿನಲ್ಲಿ ಎಲ್ಲಿ ನೋಡಿದರೂ ಯಾವುದಾದರೂ ಸರಿ ಅಟ್ಟಿಸಿಕೊಂಡು ಬಂದಂತೆ ಕಾಣ್ತಾ ಇದೆ. ಇದನ್ನೆಲ್ಲ ನೋಡಿ ಭಯಭೀತರಾಗಿ ಮನುಷ್ಯ ಹೇಗಾದರೂ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಯೋಚಿಸ್ತಾ ಇರುವಾಗಲೇ ಅಲ್ಲೊಂದು ಬಾವಿ ಕಾಣ್ತಾ ಇದೆ. ಅದರಲ್ಲಿ ಇಳಿದು ಜೀವ ಉಳಿಸ್ಕೋಬೇಕು ಅಂತ ಹತ್ತಿರ ಹೋಗಿ ಬಗ್ಗಿ ನೋಡಿದರೆ, ತಲೆ ಬಗ್ಗಿಸಿ ನೋಡಿದರೆ ಕೆಳಗಡೆ ಕಾಳ ಸರ್ಪ ಮೇಲೆ ನೋಡ್ತಾ ಇದೆ. ಇದೆಂತಹ ಅಸಹಾಯಕತೆಯ ಭಯಾನಕ ಪರಿಸ್ಥಿತಿ. ಈ ರೀತಿ ಒಂದು ದೃಶ್ಯ ಎಲ್ಲೆಡೆಯಿಂದ ಕಂಡು ಬರ್ತಾ ಇದೆ. ಇದು ಎಷ್ಟೊಂದು ಅಸಹಾಯಕ ಸ್ಥಿತಿ ಅನಿಸಲ್ವ? ಆದರೂ ಆ ಬಾವಿಯಲ್ಲೇ ಸ್ವಲ್ಪ ಒಳಗಿಳಿದು ಆಶ್ರಯ ಪಡೆಯಲು ಆಗುತ್ತೇನೋ ಅಂತ ಸುತ್ತ ನೋಡಿದ್ರೆ ಪಕ್ಕದ ಆಲದ ಮರದ ಒಂದು ಬಿಳಿಲು ಬಾವಿಯ ಕೆಳಗೂ ಅಲ್ಲ ಮೇಲೂ ಅಲ್ಲ, ಮಧ್ಯಕ್ಕೆ ಸಿಗುವಂತೆ ಜೋತಾಡ್ತಾ ಇದೆ. ಆ ಬಿಳಿಲನ್ನೇ ಹಿಡಿದು ಗಟ್ಟಿಯಾಗಿ ಇಟ್ಕೊಂಡು ಜೀವನವನ್ನು ರಕ್ಷಿಸ್ಕೋಬೇಕು ಅಂತ ಪ್ರಯಾಣಿಕ ಪ್ರಯತ್ನಿಸ್ತಾ ಇದ್ದಾನೆ. ಇದು ಜೀವನ ಚಲನಚಿತ್ರದ ಅರ್ಧ ಭಾಗದ ದೃಶ್ಯ. ಈ ದೃಶ್ಯಾವಳಿಯ ಅಂತರಾರ್ಥ ಹೀಗೆ ಇದೆ. ಅದರ ವಿವರವನ್ನು ನೋಡಿದರೆ ನಮಗೆ ಆಶ್ಚರ್ಯ ಅನಿಸುತ್ತೆ. ಪ್ರಯಾಣಿಕ ಅಂದರೆ ಜೀವಾತ್ಮರಾದ ನಾವು. ಈ ಜಗತ್ತು ಅನ್ನೋ ಅರಣ್ಯದಲ್ಲಿ ಜೀವನ ಪಡೆದು ಹೊರಟಾಗ ಹುಲಿಗಳ ಗುಂಪು, ಅದು 6 ಅರಿಷಡ್ ವರ್ಗ ಕಂಡುಬರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವು ಪ್ರತಿಯೊಂದು ಮನುಷ್ಯರ ಮನಸ್ಸಿನಲ್ಲಿ ಹುಟ್ಟುವ ಹುಟ್ಟು ಗುಣಗಳು. ಇದಕ್ಕೆ ಅನಿಮಿತ್ತ ವೈರಿಗಳಂತ ಕರೀತಾರೆ ಜ್ಞಾನಿಗಳು. ಇವು ಮನಸ್ಸಿನಲ್ಲಿ ಉತ್ಪನ್ನಾಗಿ ದೇಹಕ್ಕೆ, ಜೀವನಕ್ಕೆ ತೊಂದರೆ ಕೊಡ್ತಾವೆ. ಅನಿಮಿತ್ತ ಅಂದರೆ ಕಾರಣವಿಲ್ಲದೆ ಕಾಡುವ ವೈರಿಗಳು ಅಂತ. ಇದು ಹೇಗೆ ಒಂದೊಂದೇ ನೋಡಿದರೆ, ಒಂದು ಶುರು ಆದರೆ ಅದು ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದಂಗೆ. ಕಾಮ ಹುಟ್ಟಿತು, ಕ್ರೋಧ ಹುಟ್ಟಿತು, ಕ್ರೋಧ ಬಂತು, ಮುಂದೆ ಲೋಭ, ಮೋಹ, ಮದ, ಮತ್ಸರ ಎಲ್ಲ ಚೈನ್ ಇದ್ದಂಗೆ. ಕಾಮ ಅಂದರೆ ವಿಷಯಗಳ ಅಭಿಲಾಷೆ, ಅತಿ ಬಯಕೆ. ಈ ಬಯಕೆಗೆ ಇತಿಮಿತಿನೇ ಇರಲ್ಲ. ನಾವು ಕಂಡದ್ದು, ಕೇಳಿದ್ದು, ಮೂಸಿದ್ದು, ಮುಟ್ಟಿದ್ದು, ರುಚಿಸಿದ್ದು ಎಲ್ಲ ಆಗಾಗ ತಮಗೆ ಬೇಕು ಅನ್ನೋ ಆಸೆಗೆ ಒಳಗಾಗೋದು ಕಾಮ. ಈ ಕಾಮವನ್ನು ಹುಲಿಗೆ ಹೋಲಿಸ್ತಾ ಇದ್ದಾರೆ. ಹುಲಿಯ ಹಸ್ತಕ್ಕೆ ಸಿಕ್ಕಿ ಬಿದ್ದರೆ ಆಯ್ತಲ್ಲ, ಹುಲಿಯ ಪಂಜ ಅಂತಾರಲ್ಲ, ಚಿರತೆಯ ಪಂಜ, ಹುಲಿಯ ಪಂಜ ಸಿಕ್ಕಿಬಿದ್ರೆ ಆಯಿತು. ಈ ಕಾಮದ ಹುಲಿಯ ಪಂಜಕ್ಕೆ ಸಿಕ್ಕಿ ಬಿದ್ದರೆ ಆಯಿತು. ಮುಂದೆ ಭೋಗಿಸುವ ಆಸೆ ಪ್ರಾರಂಭ ಆಗಿ ನಾವು ಬಯಸಿದ್ದು ಸಿಗಲಿಲ್ಲ ಅಂದರೆ ಕ್ರೋಧ ಬರುತ್ತೆ. ಈ ಕ್ರೋಧ ಬಂದರೆ ವಿವೇಕ ವಿಚಾರ ಕಳೆದುಕೊಂಡ್ಬಿಡ್ತೀವಿ. ಅದಕ್ಕಾಗಿ ಹೋರಾಟ ಪ್ರಾರಂಭ ಆಗುತ್ತೆ. ಸಿಕ್ಕಿದಂತೆಲ್ಲ ಹೆಚ್ಚು ಬೇಕನ್ನೋ ಲೋಭನೂ ಅಲ್ಲೇ ಹುಟ್ಕೊಳ್ಳುತ್ತೆ. ಈ ಲೋಭ ಅತ್ಯಾಸೆ, ದುರಾಸೆಯನ್ನೇ. ಇನ್ನು ಮುಂದೆ ಸಿಕ್ಕೋ ವಸ್ತುಗಳೆಲ್ಲ ತಂದಾಗಿ ಇರಬೇಕು ಅನ್ನೋ ಒಂದು ಪರವಶತೆಯ ಭಾವ, ಮಮಕಾರ ಅಥವಾ ಮೋಹ. ಇದು ಅಜ್ಞಾನ. ತಿಳುವಳಿಕೆಯ ದಾರಿಯನ್ನೇ ಮುಚ್ಚಿಬಿಡುವ ಮೋಹದ ಹಿಡಿತದಲ್ಲಿ ಬದುಕು ಸಿಕ್ಕಿಬೀಳುತ್ತೆ. ಈ ಮೋಹ ಹೆಂಗೆ ಕಾಡುತ್ತೆ ಅಂದರೆ, ನನ್ನ ಹೊಲ, ಮನೆ, ಹೆಂಡತಿ, ಮಕ್ಕಳು, ಆಸ್ತಿ, ಅಂತಸ್ತು ಅನ್ನೋ ಮನಮೋಹಕವಾದ ಮೋಹದ ತೆರೆ ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಇದೆಲ್ಲ ನಂದೇ ಅನ್ನೋ ಅಮಲು, ಸೊಕ್ಕಿನ ಭಾವ ನಮಗೆ ತುಂಬಿ ಬರುತ್ತೆ. ಅದೇ ಮದ. ಇದು ಒಳಗೆ ಹುಟ್ಟಿ ಈ ಮದ ಹೊರಗೆ ದಬ್ಬಾಳಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದಕ್ಕೆ ಮದ ಅಂದರೆ ಒಳಗೆ ಹೊರಗೆ ಇದೆ. ಇದರ ಆಟ ಅತೀ ಹೆಚ್ಚು. ಕೊನೆಯಿಲ್ಲದ ಈ ಮದದ ಆಟಕ್ಕೆ ಸಿಕ್ಕು ಬದುಕು ಒಂದು ರೀತಿ ದರ್ಪದಿಂದ ಸಾಕ್ತಿರುವಾಗಲೇ ಕೊನೆಯದಾಗಿ ಮತ್ಸರ ಹುಟ್ಟುತ್ತೆ. ಹೊಟ್ಟೆ ಕಿಚ್ಚು ಅಂದರೆ
ತಮ್ಮಲ್ಲಿದ್ದದ್ದು ಬೇರೆ ಯಾರಲ್ಲೂ ಇರಬಾರ್ದು ಅನ್ನೋ ಹಠ. ಅಕಸ್ಮಾತ್ ಇದ್ದರೆ ಅವರ ವಿರುದ್ಧ ಅನೇಕ ರೀತಿಯ ಒಂದು ಯೋಜನೆಗಳನ್ನು ಹಾಕೋದು, ಹಗೆತನ ಸಾಧಿಸೋದು, ದ್ವೇಷ ಸಾಧಿಸುವ ದುರ್ಭಾವಕ್ಕೆ ಒಳಗಾಗಿಬಿಡ್ತೀವಿ. ಹೀಗೆ ಕಾಮಾದಿ ಮತ್ಸರಗಳೆಂಬ ಹಸಿದ ಹುಲಿಗೆ ಸಿಕ್ಕರೆ ದೇಹ ಮನವನ್ನು ಕಾಡುತ್ತಾ ವಿಶಾಲ ಭಾವದ ಪ್ರೀತಿಯನ್ನು, ನಿಜದ ವಿಶ್ವಾಸವನ್ನು, ವಿವೇಕದ ಹಾದಿಯನ್ನು ಅರಿಲಾರದೆ ಅಡ್ಡ ಬಂದುಬಿಡುತ್ತೆ. ಅದಕ್ಕೆ ಇದೆ ಹುಲಿ ಹಿಡಿತ ಅಂತಾರೆ. ಒಬ್ಬ ನೀತಿಕಾರ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಕಾಮಃ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಾಹ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ. ಕಾಮ ಕ್ರೋಧ ಲೋಭಾದಿ ಕಳ್ಳರು ನಮ್ಮ ದೇಹದಲ್ಲಿ ಮನೆ ಮಾಡಿಕೊಂಡು ನಮ್ಮ ನಿಜ ಜ್ಞಾನವೆಂಬ ಅರಿವಿನ ರತ್ನವನ್ನು ಅಪಹರಿಸುತ್ತಾರೆ. ಅದಕ್ಕಾಗಿ ಎಚ್ಚರಾಗಿರಿ ಎಚ್ಚರಾಗಿರಿ ಅಂತ ಎಚ್ಚರಿಸ್ತಾನೆ. ಈ 6 ವೈರಿಗಳಿಗೆ ಪ್ರೋತ್ಸಾಹ ಕೊಟ್ಟರೆ ಪಕ್ಕದಲ್ಲೇ 8 ರೀತಿಯ ಮದೋನ್ಮತ್ತ ಕಾಡಾನೆಗಳು ನುಗ್ಗಿ ಬರುವುದು ಸಹಜನೇ. 8 ಆನೆ ಅಂದರೆ ಅಷ್ಟ ಮದಗಳು. ಈ ಮದನು 2 ರೀತಿಯಲ್ಲಿದೆ. ಆಗಲೇ ಹೇಳಿದ್ನಲ್ಲ, ಅಂತರಂಗದ ಮದ, ಬಹಿರಂಗದ ಮದ. ಬಹಿರಂಗದ ಮದ ಅಂದರೆ ಕುಲ, ಛಲ, ಧನ, ರೂಪ, ಯೌವನ, ವಿದ್ಯೆ, ಅಧಿಕಾರ ಅಥವಾ ರಾಜ್ಯ, ತಪೋಮದ. ಇವು ಬಹಿರಂಗದ ಮದ, ವಾಗ್ರೂಪದ ಮದ ಅಂತಾರೆ ಇದಕ್ಕೆ. ಇವು ಎಲ್ಲರೊಡನೆ ಹೊಂದಿಕೊಂಡು ಬಾಳಲಿಕ್ಕೆ ನಮ್ಮನ್ನು ಬಿಡೋದಿಲ್ಲ. ನಾನು ಅನ್ನೋದನ್ನು ಮುಂದೆ ತರೋದೇ ಇದರ ಕೆಲಸ. ಮೊದಲಿಗೆ ಪ್ರಾರಂಭ ಆಗೋದು ಕುಲಮದ. ನಾವು ಕುಲೋತ್ತಮರು, ನಾವು ಶ್ರೇಷ್ಠರು ಅನ್ನೋ ಕುಲಮದ. ಬೇರಾವ ಕುಲದವರು ನಮಗೆ ಸರಿ ಹೊಂದೋದಿಲ್ಲ ಅನ್ನೋ ಹಠ, ಅದು ಛಲಮದ. ನಾವು ಶ್ರೀಮಂತರು ಅನ್ನೋ ಧನಮದ. ಇನ್ನು ಒಂದಿಷ್ಟು ಚೆಲುವಿಗೆ ಸೌಂದರ್ಯ ಇದ್ದರೆ ನಾವೇ ರೂಪವಂತರು ಅನ್ನೋ ರೂಪಮದ. ಆಮೇಲೆ ಯೌವನ. ಈ ಯೌವನ ತಾರುಣ್ಯದ ಸೊಕ್ಕಿನ ಪರಾಕಾಷ್ಠೆ. ಯೌವನ ಮದ ಬಹಳ ಮನುಷ್ಯನನ್ನು ಹಾದಿ ತಪ್ಪಿಸುತ್ತೆ. ವಿದ್ವಾಂಸರು, ವಿದ್ಯಾವಂತರು ಆದರೆ ವಿದ್ಯಾಮದ. ಇಲ್ಲಿ ವಿದ್ಯಾಮದ, ಧನಮದ, ಯೌವನ ಮದ 3 ಸೇರಿದರೆ ಬದುಕು 3 ಬಟ್ಟೆ ಆಗತ್ತೆ. ವಿದ್ಯಾ ವಿವಾದಾಯ ಧನಮದಾಯ ಶಕ್ತಿ ಪರೇಶ ಪರಪೀಡನಾಯ ಎಂಬಂತೆ ಧನ, ಯೌವನ, ವಿದ್ಯೆ ಈ 3 ಮದ ಸೇರಿದರೆ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋಂಗೆ ಅಹಂಕಾರದ ವರ್ತನೆಯಿಂದ ನಾವು ವರ್ತಿಸ್ತಾ ಹೋಗ್ತೀವಂತೆ. ಅದರ ಜೊತೆಗೆ ಒಂದಿಷ್ಟು ಅಧಿಕಾರ ಮದ ಸಿಕ್ಕಿಬಿಟ್ರೆ, ಅಧಿಕಾರ ಸಿಕ್ತೆ ಈಗ ನೋಡ್ತೀವಲ್ಲ ನಾವು ಪ್ರಜಾಪ್ರತಿನಿಧಿಗಳು. ಹಿಂದೆಲ್ಲ ರಾಜರಿದ್ದು ರಾಜ್ಯ ಮತ ಇದ್ದು ಹೋರಾಟ ಯುದ್ಧ ಅದೇ ಮಾಡ್ತಾಯಿದ್ರು. ಏನೇ ಮಾಡಿದ್ರು ನಾವು ಮಾಡಿದ್ದೆ ಸರಿ ಅನ್ನೋ ಅಹಂಕಾರಕ್ಕೆ ಒಳಗಾಗ್ತಿದ್ರು. ಈಗ ಪ್ರಜಾಪ್ರತಿನಿಧಿಗಳು ಅಧಿಕಾರ ಉಳ್ಳವರು, ಅವರಿಗೆ ಮದ ಬಂದರೆ ಅಹಂಕಾರಕ್ಕೆ ಕೋಡ್ ಬಂದಂಗೆ ಸರಿ. ಇನ್ನು ಏನಾದರೂ ಸಾಧನೆ ಮಾಡಿದರೆ ಅಥವಾ ತಪ ಮಾಡಿದರೆ ಅದರ ಮದ ಅಂತೂ ವಿಪರೀತ, ಅದು ತಪೋ ಮದ. ಹೀಗೆ ಈ 8 ಬಹಿರಂಗದ ಮದ ಮನುಷ್ಯರನ್ನು ಅಧೋಗತಿಗೆ ತಳ್ಳುತ್ತೆ. ಅಧೋಗತಿಗೆ ತಳ್ಳಕ್ಕೆ ಇನ್ನು ಎದುರುಗಡೆ ಒಬ್ಬ ರಕ್ಕಸಿನೂ ಕಾಯ್ಕೊಂಡು ನಿಂತಾಳಂತ. ವಚನದಲ್ಲಿ ನೋಡಿದ್ವಲ್ಲ, ಒಬ್ಬ ಮಾಯಾ ರಕ್ಕಸಿ ನಿಂತಿದ್ದಾಳಲ್ಲಿ. ಮಾಯಿ ಅನ್ನೋ ಮಹಾರಕ್ಕಸಿ ಮುಂದೆ ಮುಂದೆ ಸುಳಿತಾ ಬಂದು ಅಜ್ಞಾನದ ಬಾಯಿ ತೆರ್ಕೊಂಡು ಅನಾಚಾರದ ಕೆಲಸಕ್ಕೆ ನಮ್ಮನ್ನು ತೊಡಗಿಸಿ ಅಹಂಕಾರದ ದುರ್ವರ್ತನೆಗೆ ಕಾರಣವಾಗಿ ಜೀವಾತ್ಮನನ್ನು ನುಂಗಿ ಹಾಕಲಿಕ್ಕೆ ತಯಾರಾಗಿ ನಿಂತಿದೆ. ಹೀಗೆ ಇರೋದರಿಂದ ಒಂದು ಕಡೆ ಹುಲಿ, ಒಂದು ಕಡೆ ಆನೆಗಳ ಹಿಂಡು, ಇನ್ನೊಂದು ಕಡೆ ಅಜ್ಞಾನದ ರಕ್ಕಸಿ. ಇದರಿಂದ ನಾವು ದಿಕ್ಕ ಕಾಣದಂತಾಗಿ ಸ್ವಂತ ವ್ಯಷ್ಟಿಗೂ ಅಂದರೆ ವ್ಯಕ್ತಿಗೂ, ಸಮಷ್ಟಿಗೂ ಅಂದರೆ ಸಮಾಜಕ್ಕೂ ಕಂಟಕ ತರೋದಕ್ಕೆ ನಾವೇ ತಯಾರಾಗಿ ಬಿಡ್ತೀವಿ. ಇಂಥ ಅಜ್ಞಾನಂಧಕಾರದ ರಕ್ಕಸಿಯಿಂದ ಹೇಗಾದರೂ ಬಿಡಿಸ್ಕೊಂಡು ಹಿಂದೆ ಹೋಗಬೇಕು ಅಂತ ನೋಡಿದರೆ ಅಲ್ಲಿ ಕಾಡಿಗಿಚ್ಚು ಹುಚ್ಚದ್ದು ಉರಿಯೋಕ್ಕೆ ಶುರು ಆಗಿರುತ್ತೆ. ಅಂದರೆ ಭವ ಅನ್ನೋ ಹುಟ್ಟು ಸಾವಿನ ಕಾಡಿಗಿಚ್ಚು ಮೇಲೆದ್ದು ಉರಿತಾ ಇದೆ.
ಇದೆಲ್ಲದರಿಂದ ಪಾರಾಗಬೇಕು ಅಂತ ಯೋಚಿಸ್ತಿರುವಾಗಲೇ ಅಲ್ಲೊಂದು ಬಾವಿ ಕಾಣುತ್ತಲ್ವ, ಹಾಗೆ ನನ್ನ ಸಂಸಾರ ಅನ್ನೋ ಬಾವಿ, ಅದರಲ್ಲಿ ಇಳಿದು ಪಾರಾಗಿ ಬಿಡಬೇಕು ಅಂತ ಯೋಚಿಸಿದರೆ ಅಲ್ಲಿ ಕೆಳಗಡೆ ಕಾಲ ಸಾವೆಂಬ ಕಾಳ ಸರ್ಪ ಮೇಲೆದ್ದು ನೋಡ್ತಾ ಇದೆ. ಹೀಗೆ ಹುಟ್ಟು ಸಾವಿನ ಮಧ್ಯದ ಜೀವನದ ಅರ್ಧ ಭಾಗ ಆಯುಷ್ಯ ಎಂಬ ಬಿಳಲನ್ನು ಹಿಡ್ಕೊಂಡು ಜೋತುವಿದ್ದು ಅತ್ಲಾಗ ಬಾವಿ ಒಳಗೋಳಿಯೋಕ್ಕಾಗ್ತಿಲ್ಲ, ಮೇಲೂ ಬದುಕೋಕ್ಕಾಗ್ತಿಲ್ಲ, ಹಾಗೆ ಜೋತಾಡ್ತಾ ಇದೆ. ಆಯುಷ್ಯದ ಬಿಳಿಲೇನು ಶಾಶ್ವತವಾಗಿ ರಕ್ಷಿಸುತ್ತೇನು? ಅದೂ ಭರವಸೆ ಇಲ್ಲ, ಖಂಡಿತ ಭರವಸೆ ಇಲ್ಲ. ಯಾಕಂದರೆ ಮುಂದಿನ ಚಲನಚಿತ್ರ ತೆರೆಕೊಳ್ಳುತ್ತೆ ವಚನದ ರೂಪದಲ್ಲಿ. ಬಾವಿಯ ಬಾಯಿಗೆ ಇಳಿಬಿದ್ದ ಆ ಬಿಳಲು, ಆಯುಷ್ಯ ಅನ್ನೋ ಬಿಳಲು, ಅದನ್ನು 2 ಇಲಿಗಳು ಒಂದೇ ಸಮನೆ ಕಡಿತಾ ಇದ್ದಾವಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಚಂದಿಮರಸರು. ಇಲಿ ಕಡಿದ ಬಿಳಿಲ ಬಳ್ಳಿಯ ಹಿಡಿದು ನಿಲೆ, ಜೇನ ಹುಳುಗಳು ಮೈಯನೂರುವಾಗ, ಮೂಗಿನ ತುದಿಯಲ್ಲಿ ಒಂದು ಹನಿ ಮಧು ಬಂದು ಬೀಳೆ, ಆ ಮಧುವ ಕಂಡು ಹಿರಿದಪ್ಪ ದುಃಖವನ್ನೆಲ್ಲ ಸೈರಿಸಿ, ನಾಲಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಈ ಸಂಸಾರ ಸುಖ ವಿಚಾರಿಸಿ ನೋಡಿದರೆ ದುಃಖ ಸಾಗರ. ಚಲನಚಿತ್ರದ ಮುಂದಿನ ಭಾಗ. ಜೀವನವೇ ಚಲನಚಿತ್ರ. ನಮ್ಮ ಆಯುಷ್ ಎಂಬ ಬಿಳಲನ್ನು 2 ಇಲಿಗಳು ಕಡಿದು ಹಾಕ್ತಾ ಇದ್ದಾವೆ. ಒಂದು ಕರಿ ಇಲಿ, ಇನ್ನೊಂದು ಬಿಳಿ ಇಲಿ. ಅಂದರೆ ಹಗಲು ರಾತ್ರಿಗಳೆಂಬ 2 ಇಲಿಗಳು ಆಯುಷ್ಯದ ಬಿಳಲನ್ನು ಕಡಿದು ತುಂಡು ಮಾಡ್ತಾನೇ ಇದೆ. ಹೀಗೆ ಅಲಗಾಡ್ತಾ ಇರೋ ಈ ಆಯುಷ್ಯದ ಬಿಳಲಿನಿಂದ ಮರದ ಮೇಲೆ ಕಟ್ಟಿದ ಜೇನುಗೂಡಿಗೆ ಒಂದಿಷ್ಟು ಸಂಘರ್ಷ ಆದಂಗಾಗಿ ಅಲ್ಲಿ ಮುತ್ತಿಕೊಂಡಿದ್ದ ಜೇನು ಹುಳುಗಳೆಲ್ಲ ಎದ್ದು ಬಿಟ್ಟಿದ್ದಾವೆ. ಅವು ಎದ್ದು ಮುಖ ಮೈ ಎಲ್ಲ ಕಡಿಯಾಕ ಶುರು ಮಾಡವ. ಅಂದರೆ ಈ ಒಂದು ಸಂಸಾರ ಅನ್ನೋ ಜೇನುಗೂಡು, ಅಲ್ಲಿ ಬರೋತಕ್ಕಂಥ ದುಃಖ, ದುಮ್ಮಾನ, ರೋಗ, ರುಜಿನು, ಹೀಗೆ ಅನೇಕ ಹುಳುಗಳು ಮುಖ ಮೈಯೆಲ್ಲ ಕಡಿತಾವೆ. ಅಷ್ಟರಲ್ಲೇ ಏನಾಗಿದೆ, ಒಂದೇ ಒಂದು ಹನಿ ಜೇನುತುಪ್ಪ ಮೂಗಿನ ತುದಿ ಮೇಲೆ ಬೀಳ್ತಾ ಇದೆ. ಇಷ್ಟು ಕಷ್ಟದಲ್ಲಿದ್ದಾವೆ. ಬಿಳಿಲು ಹಿಡ್ಕೊಂಡು ಜೋತಾಡ್ತಿದ್ದೀವಿ, ಜೇನು ಹುಳುಗಳು ಕಚ್ತಾ ಇದ್ದಾವೆ. ಆದರೆ ಮೂಗಿನ ತುದಿ ಮೇಲೆ ಆ ಜೇನು ಕೊಡದಿಂದ ಗೂಡಿನಿಂದ ಒಂದು ಹನಿ ಜೇನುತುಪ್ಪ ಮೂಗ ಮೇಲೆ ಬಿದ್ದಿದೆ. ನಾವು ಏನು ಮಾಡ್ತೀವಂದ್ರೆ ಆ ಹನಿ ಮೂಗ ಮೇಲೆ ಐತಲ್ಲ ಅದನ್ನು ನೆಕ್ಕಬೇಕು ಅಂಥೇಳಿ ಅದರ ಸವಿಯನ್ನು ಸವಿಬೇಕು ಅಂತ ನಾಲಿಗೆ ತೆಗೆದು ಆ ನಾಲಿಗೆ ತುದಿಯನ್ನು ಮೂಗಿನ ತುದಿಗೆ ಹಚ್ಚಿ ಆ ಜೇನು ನೆಕ್ಕಕ್ಕೆ ಹರಸಾಹಸ ಮಾಡ್ತಾ ಇದ್ದೀವಂತೆ. ಎಷ್ಟು ಆಶ್ಚರ್ಯ ಇಲ್ಲ. ಈ ಚಿತ್ರ ನಮ್ಮ ಕಣ್ಮುಂದೆ ಬರಬೇಕು. ಈ ಸಂಸಾರದಲ್ಲಿ ಸಿಗುವ ಈ ವಿಷಯ ಸುಖ 1-2 ಜೇನ ಹನಿಯಂತೆ ಮಾತ್ರ. ಆದರೂ ಎಷ್ಟೆಲ್ಲ ಕಷ್ಟ ಸೈರಿಸ್ತಾ ಇದ್ದೀವಿ. ಅದನ್ನೇ ಹೇಳ್ತಾರೆ, ಮಧುವ ಕಂಡು ಹಿರಿದಪ್ಪ ದುಃಖವನ್ನೆಲ್ಲ ಸೈರಿಸಿ, ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವ ಸಾಹಸ. ಆ ಒಂದು ಸ್ವಲ್ಪ ಸಂಸಾರ ಸುಖಕ್ಕೆ ಎಷ್ಟೆಲ್ಲ ದುಃಖವನ್ನು ಸಹಿಸ್ಕೊಳ್ತಾ ಇದ್ದೀವಿ. ಆದರೂ ನಮಗೆ ಅದು ಇದರಿಂದ ಸರಿಬೇಕು ಅನ್ನೋ ಭಾವನೆ ಬರ್ತಾ ಇಲ್ಲ. ಅದಕ್ಕೆ ಪ್ರಭುದೇವರು ಹೇಳಿದ ನೆನಪಾಗುತ್ತೆ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ಇಲ್ಲಿ ಚಂದಿಮರಸರು ಅದೇ ಮಾತು ಹೇಳ್ತಾರೆ, ಸಂಸಾರ ದುಃಖ ಸಾಗರವಾಗಿದೆ, ವಿಚಾರ ಮಾಡಿ ನೋಡಿ, ಸ್ವಲ್ಪ ಸರಿಯಾಗಿ ಈಗಲೇ ಎಚ್ಚರಾಗಿ ಅಂತಾರೆ. ಅಷ್ಟರಲ್ಲೇ ಅಲ್ಲಿಗೆ ಒಬ್ಬ ದಾರಿ ಹೋಗ ಬರ್ತಾ ಇದ್ದಾರೆ. ಅವರು ಇವನಿಗೆ ಬಂದು ಒಂದು ಬಳ್ಳಿಯನ್ನು ಬಿಸಾಕಿ ಇದನ್ನು ಹಿಡ್ಕೊಂಡು ಹೊರಗೆ ಬಾ ಅಂತ ನಮ್ಮನ್ನು ಕರೆದ್ರೆ ಅವರ ಸಹಾಯಸ್ತವನ್ನು ನೀಡ್ತಾ ಇದ್ದಾರೆ. ಆ ಬಳ್ಳಿ ಹಿಡಿ ಅಂತ ಹೇಳ್ತಾ ಇರ್ತಾರೆ. ಆದರೆ ನಾವು ಹೇಳ್ತೀವಿ, ಇಲ್ಲ, ಈ ಜೇನು ಹನಿ ಹನಿಯಾಗಿ ಈ ತೊಟ್ಟಿಗ್ತಾ ಇದೆ, ಅದು ಹೀಗೆ ಬೀಳ್ತಾ ಇರುತ್ತೆ, ಅದನ್ನು ನಾನು ಸೌದು ಆಮೇಲೆ ಬರ್ತೀನಿ ಬೇಕಾದರೆ ಅಂಥೇಳಿ ಆ ಬಳ್ಳಿ ಹಿಡಿಯಲಿಕ್ಕೆ ನಿರಾಕರಿಸ್ಬಿಡ್ತೀವಿ. ಇಲ್ಲಿ ದಾರಿ ಹೋಗ ಅಂದರೆ ಸತ್ಯವರಿದ ಜ್ಞಾನಿ ಗುರು. ಜ್ಞಾನ
ವಿರಾಗ ಸತ್ಯ ಪ್ರೇಮದ ಮೂರೆಳೆ ಸುತ್ತಿದ ಬಳ್ಳಿಯನ್ನು ಅವರು ನಮಗೆ ತೋರಿಸ್ತಾರೆ. ಇದನ್ನು ಹಿಡೀರಿ, ಇದು ಈ ದುಃಖದಿಂದ ಪಾರಾಗ್ಬೋದು ಅಂತ ಹೇಳ್ತಾರೆ. ಆದರೂ ನಾವು ಸಂಸಾರ ದುಃಖದಿಂದ ಹೊರಗೆ ಬಾ ಅಂತ ನಮ್ಮನ್ನು ಕರೀತಾ ಇದ್ರು ಕೂಡ ಮನಸ್ಸು ಮಾಡೋಲ್ಲ. ಯಾಕಂದರೆ ಆ ಜೇನ ಹನಿಯ ರುಚಿಗೆ ಮೈ ಮರೆತಿದ್ದೀವಿ, ಮನಸ್ಸೋತಿದ್ದೀವಿ. ಇದು ಬದುಕಿನ ಅಂತ್ಯವನ್ನು ಸಾರ್ತಾ ಇದೆ. ಮತ್ತೆ ಮತ್ತೆ ಆ ಬಿಳಲು ಏನು ಹಿಡ್ತೀವಿ ಅಲ್ಲಿ ಆ ಇಲಿಗಳು ಕಡಿತಾನೆ ಅದಾವ. ಕೆಳಗೆ ಅದು ತುಂಡಾಗಿ ಬಿದ್ದರೆ ಬಾವಿಯಲ್ಲಿರ್ತಕ್ಕಂಥ ಸಾವೆಂಬ ಕಾಳಸರ್ಪದ ಬಾಯ ತುತ್ತಾಗಿ ಹೋಗ್ತೀವಿ ನಾವು. ಜೇನಹನಿಯ ಕಾಮನೆಯ ವಿಷಯ ಸುಖದಾಸೆಗೆ ಬಿದ್ದು ಜೀವನ ನಷ್ಟ ಮಾಡಿಕೊಳ್ಬೇಡ. ವಿಷಯ ಸುಖ ಎಷ್ಟು ಬೇಕೋ ಅಷ್ಟೇ ಸಾಕು. ಅದನ್ನೇ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಚಂದಿಮರಸ್ಸು. ಇದನ್ನರಿತು ಸಕಲ ವಿಷಯಗಳಲ್ಲಿ ಸುಖ ಇಂದುಟೆಂದು ಇಷ್ಟೇ ಸುಖ ಇದೆ ಅಂತ ತಿಳ್ಕೊಂಡು ಒಂದಿಷ್ಟು ನಿರ್ವಿಷಯವಾಗಿ ನಿಂದ ನಿಲುವು ಇದ್ದರೆ ನೀನೇ ಸಿಂಹಲಿಗೆಯ ಚನ್ನರಾಮ. ಬಹಳಷ್ಟು ವಿಷಯ ಸುಖದಲ್ಲಿ ಸಂಸಾರ ಸುಖದಲ್ಲಿ ಮುಳುಗಲಾರದೆ ಒಂದು ಮೇಲೆ ತಿಳ್ಕೊತ ಸ್ವಲ್ಪ ನಿರ್ವಿಷಯನಾಗಿ ಜ್ಞಾನಿಗಳ ಸಂಪರ್ಕದಲ್ಲಿ ಬಂದರೆ ನಿನ್ನ ಜೀವನ ಚಿತ್ರ ಅದು ಸುಖಾಂತ ಆಗುತ್ತೆ. ಯಾಕೆ ದುಃಖಾಂತವಾಗಿ ನಷ್ಟವಾಗಿ ಹೋಗಲಿಕ್ಕೆ ಬಿಡ್ತೀಯಾ? ಹೀಗೆ ಮಾಡದೆ ಹೋದರೆ ನೀನು ಒಂದಿಷ್ಟು ವಿವೇಕದ ಬೆಳಕಿನಲ್ಲಿ ನಿಂತು ನಿನ್ನ ನಿಜದ ನಿಲುವನ್ನು ತಿಳ್ಕೊಂಡು ಬಾಳಿದರೆ ನಮ್ಮ ಜೀವನದ ಸುಖ ದುಃಖ ಮೀರಿದ ಹುಟ್ಟು ಸಾವನ್ನು ಗೆಲ್ಲುವ ಜ್ಞಾನದ ಬದುಕಾಗಿ ಜನನ ಮರಣದ ಜನ್ಮ ಚಕ್ರಕ್ಕೆ ಸಿಲುಕದೆ ಒಂದು ಮುಕ್ತನಾಗಲಿಕ್ಕೆ ಸಾಧ್ಯ. ಈಗಲೇ ವಿಚಾರ ಮಾಡು. ಜೀವನದ ಅರ್ಧ ಸವಿಸಾದ್ಮೇಲಾದರೂ ಕೂಡ ನೀನು ಬೇಗ ವಿಚಾರ ಮಾಡು. ಜ್ಞಾನದ ಬಳ್ಳಿಯನ್ನು ಹಿಡ್ಕೊ ಅಂಥೇಳಿ ಇಲ್ಲಿ ಸಾರ್ತಾರೆ. ಇದು ನಿಜವಾಗಿ ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯನೇ ಅಲ್ವಾ? ರಾಮಕೃಷ್ಣ ಪರಮಹಂಸರು ಸಂಸಾರಸ್ಥರಿಗೆ ಯಾವಾಗಲೂ ಹೇಳ್ತಿದ್ರಂತೆ. ನಿಮಗೂ ಎಲ್ಲರಿಗೂ ಗೊತ್ತಿದೆ ಈ ಪ್ರಸಂಗ ಅನ್ಕೋತೀನಿ. ಸಂಸಾರದಲ್ಲಿ ನೀವಿರಿ, ನಿಮ್ಮೊಳಗೆ ಸಂಸಾರ ಹಾಕ್ಕೊಳ್ಬೇಡಿ. ಹೀಗಂದ್ರೇನು? ಪರಮಹಂಸರ ಮಾತು ಬಹಳ ಸುಂದರ, ಸುಲಭ ಒಂದು ಅರ್ಥ ಆಗುತ್ತೆ. ಸಂಸಾರ ಸಾಗರ, ಅದರಲ್ಲಿ ನಮ್ಮ ಜೀವನ ದೋಣಿ ಇಟ್ಕೊಂಡಿದ್ದೀವಿ. ಈ ಜೀವನ ದೋಣಿ ನೀರಿನ ಮೇಲೆ ತೇಲ್ತಿದ್ರೆ ಏನೂ ಅಲ್ಲ, ಏನೂ ತೊಂದರೆ ಆಗಲ್ಲ. 4 ಮಂದಿನ ಕೂಡಿಸ್ಕೊಂಡು ಬೇಕಾದರೆ ದಡ ಮುಟ್ಟಿಸ್ಬೋದು. ನೀರಿನ ಮೇಲೆ ದೋಣಿ ತೇಲಿದ್ರೆ ಯಾವುದೇ ಹಾನಿ ಇಲ್ಲ. ದೋಣಿ ಒಳಗೆ ನೀರು ಬರಬಾರ್ದು, ನಿಮ್ಮೊಳಗೆ ಸಂಸಾರ ಬರಬಾರ್ದು. ಅಂದರೆ ನಮ್ಮ ಜೀವನ ದೋಣಿ ಒಳಗೆ ಸ್ವಾರ್ಥದ ನೀರು ತುಂಬಿಕೊಳ್ಬಾರ್ದು. ನಾನು, ನಂದು, ನನಗೆ, ನನಗಾಗಿ ಅನ್ನೋ ಈ ಭಾವದ ಸ್ವಾರ್ಥ ಭಾವದ ನೀರು ತುಂಬಿಕೊಂಡ್ರೆ ಬದುಕು ಮುಳುಗೋಗುತ್ತೆ, ಸತ್ಯ ತಿಳಿಯೋದಿಲ್ಲ, ಸುಖದ ಅನುಭೂತಿ ನಿಜದ ಅರಿವು ನಮಗೆ ಉಂಟಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಸಂಸಾರದಲ್ಲಿ ಇದ್ದರೂ ಪರವಾಗಿಲ್ಲ, ನಮ್ಮೊಳಗೆ ಸಂಸಾರ ಅತಿಯಾಗಿ ಹಾಕ್ಕೊಳ್ಬಾರ್ದು. ಅದೇ ಮಾತನ್ನು ಇಲ್ಲಿ ಒಂದಿಷ್ಟು ನಿರ್ವಿಷಯರಾಗಿ ನಿಮ್ಮನ್ನು ನೀವು ನಿಂತು ನೋಡೋಕ್ಕೆ ಶುರು ಮಾಡಿದರೆ ನೀವು ನಿಂತ ನಿಲುವೆ ಸಿಂಹಲಿಗೆಯ ಚನ್ನರಾಮ. ಆತ್ಮ ಚೈತನ್ಯದ ಬೆಳಗು ಅದು ಒಂದಿಷ್ಟು ವಿವೇಕ ವಿರಾಗ ಯೋಗದಿಂದ ಹುಟ್ಟಲಿಕ್ಕೆ ಸಾಧ್ಯ. ಅದನ್ನು ಅರಿತು ಬದುಕನ್ನು ಸುಂದರ ಸುಖಾಂತ ಮಾಡಿಕೊಳ್ಳಿ, ಆನಂದಪೂರ್ಣ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.